ಬಂದರು. ಇಬ್ಬರಲ್ಲಿ ಒಬ್ಬ ಈ ರೀತಿ ಯೆಹೋಶುವ, ಇನ್ನೊಬ್ಬ ಕಾಲೇಬ್. ಯೆಹೋಶುವ ಕಾಲೇಬ್ ಮಾತ್ರ ಹೇಳ್ತಾರೆ, 10 ಜನ ಹೇಳ್ತಾರೆ ನಾವು ಊರಿಗೆ ಗೆಲ್ಲಕ್ಕಾಗಲ್ಲ, ಆ ಊರನ್ನ ಸೋಲ್ಸಕ್ಕಾಗಲ್ಲ, ಆ ಜನರ ಮೇಲೆ ಯುದ್ಧ ಮಾಡೋಕೆ ಆಗಲ್ಲ ಅಂತ 10 ಜನ ಸುದ್ದಿ ತಗೊಂಡ್ಬಂದು ಸೋಲಿನ ಮಾತ್ರ ಹೇಳ್ತಾರೆ. ಆದ್ರೆ ಇಬ್ಬರು ಮಾತ್ರ, ಯೆಹೋಶುವ ಕಾಲೇಬ್ ಮಾತ್ರ, ಇಲ್ಲ ಮೋಸೆ, ನಮ್ಮ ದೇವರು ಅವ್ರ ಮೇಲೆ ಯುದ್ಧ ಮಾಡಿ ಶಕ್ತಿ ಕೊಡ್ತಾನೆ, ನಾವು ಯುದ್ಧ ಮಾಡ್ತೇವೆ, ನಾವು ಗೆಲ್ತೇವೆ, ನಮ್ಮ ದೇವರ ಚಿತ್ರ ಬರ್ತಾನೆ, ಬೇಡ ಸೋಲು ಬೇಡ, ಗೆಲ್ತೇವೆ. ಈ ಧೈರ್ಯದ ಮಾತುಗಳನ್ನ, ಈ ನಂಬಿಕೆ ಮಾತುಗಳನ್ನ, ಈ ರೋಷವುಳ್ಳ ಮಾತುಗಳನ್ನ ಯೆಹೋಶುವನು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೆಹೋಶುವನ ಮೂಲಕವಾಗಿ ಪಟ್ಟಣಗಳನ್ನು ಜಯಿಸುವಂತ ಶಕ್ತಿಯನ್ನು ಕೊಟ್ಟನು. ನಂಬರ್ 4, ಯೆಹೋಶುವನಿಗೆ ಏನ್ ಮಾಡಿದ ದೇವ್ರು ಗೊತ್ತಾ ಪ್ರಿಯರೇ? ಈ 3 ಕಾರ್ಯ ಯೆಹೋಶುವನು ಮಾಡೋದಕ್ಕಾಗಿ ಪಟ್ಟಣಗಳ ಮೇಲೆ ಜಯಶಾಲಿಯನ್ನಾಗಿ ಮಾಡಿದನು. ನಾನು ಅಲ್ಲಿದೆ, 10 ಜನರು ಒಂದು ರೀತಿ ವಾರ್ತೆ ತಗೊಂಬಂದ್ರು, ಇಬ್ಬರು ಮಾತ್ರ ಒಂದು ವಾರ್ತೆ ತಗೊಂಬಂದ್ರು. ಇಬ್ಬರಲ್ಲಿ ಒಬ್ಬ ಈತ ಯೆಹೋಶುವ, ಇನ್ನೊಬ್ಬ ಕಾಲೇಬ. ಯೆಹೋಶುವ ಕಾಲೇಬ ಮಾತ್ರ ಹೇಳ್ತಾರೆ, 10 ಜನ ಹೇಳ್ತಾರೆ ನಾವು ಊರಿಗೆ ಗೆಲ್ಲಕ್ಕಾಗಲ್ಲ, ಆ ಊರನ್ನ ಸೋಲ್ಸಕ್ಕಾಗಲ್ಲ, ಆ ಜನರ ಮೇಲೆ ಯುದ್ಧ ಮಾಡೋ ನಮ್ಮ ಕೈಲಿ ಆಗಲ್ಲ ಅಂತ 10 ಜನ ಸುದ್ದಿ ತಗೊಂಬಂದು ಸೋಲಿನ ಮಾತು ಹೇಳ್ತಾರೆ. ಆದ್ರೆ ಇಬ್ಬರು ಮಾತ್ರ, ಯೆಹೋಶುವ ಕಾಲೇಬ ಮಾತ್ರ, ಇಲ್ಲ ಮೋಸೆ, ನಮ್ಮ ದೇವರು ಅವ್ರ ಮೇಲೆ ಯುದ್ಧ ಮಾಡಿ ಶಕ್ತಿ ಕೊಡ್ತಾನೆ, ನಾವು ಯುದ್ಧ ಮಾಡ್ತೇವೆ, ನಾವು ಗೆಲ್ತೇವೆ, ನಮ್ಮ ದೇವರ ಮಿಂಚಿದ್ರೆ ಬರ್ತಾನೆ, ಬೇಡ ಸೋಲೋದು ಬೇಡ, ಗೆಲ್ತೇವೆ. ಈ ಧೈರ್ಯದ ಮಾತುಗಳನ್ನ, ಈ ನಂಬಿಕೆ ಮಾತುಗಳನ್ನ, ಈ ರೋಷವುಳ್ಳ ಮಾತುಗಳನ್ನ ಯೆಹೋಶುವನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇದರಲ್ಲಿ ಯಾರ ಬಗ್ಗೆ ಧ್ಯಾನಿಸ್ತಾ ಇದ್ದೇವೆ? ಯೆಹೋಶುವ. ಈ ಯೆಹೋಶುವನಿಗೆ ದೇವರು ಎಂತ ಜವಾಬ್ದಾರಿ ಕೊಟ್ಟನು. ದೇವರು ಮೋಸೆಗೆ ಹೇಳ್ತಾನೆ, ನೀನು ಸಾಯಿಗೆ ಮುಂಚಿತವಾಗಿ ಒಬ್ಬ ವ್ಯಕ್ತಿಯನ್ನು ನಾಯಕನಾಗಿ ನೇಮಿಸು. ನೀನು ಯಾರು ನೇಮಿಸ್ಬೇಕಂತ ಆಲೋಚನೆ ಮಾಡ್ಬೇಕು. ಮೋಸೆ, ಯಾರು ನೇಮಿಸ್ಬೇಕು ಅನ್ಕೊಂಡಿದ್ದೀನಿ ನೀನು? ನಿನ್ನ ಮನಸ್ಸಲ್ಲಿ ನಿಮ್ಮ ಸಂಬಂಧಿಕರು, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು, ಇಲ್ಲ ನಿನಗೆ ಯಾರೋ ಬಂಧುಗಳು ಅವ್ರು ನೇಮಿಸ್ಬೇಕು ಅನ್ಕೊಂಡಿಯಾ? ಅವ್ರು ಯಾರು ಕೂಡ ನನ್ನ ಕರೆಗೆ ಯೋಗ್ಯರಲ್ಲ, ಅವ್ರು ಯಾರು ಕೂಡ ನನ್ನ ಸ್ವರಕ್ಕೆ ಕಿವಿಗೊಟ್ಟವರಲ್ಲ. ನಿನ್ನ ಜೊತೆಯಲ್ಲಿ ಯೆಹೋಶುವನು ಮೋಸೆ ಜೊತೆಯಲ್ಲಿ, ಮೋಸೆ ಸಾಯುವವರೆಗೂ ಮೋಸೆ ವಿರುದ್ಧವಾಗಿ ಒಂದು ಮಾತು ಮಾತಾಡಲ್ಲ ಅಂತ ಐತೆ ಬೈಬಲ್ ವಾಕ್ಯ. ಮೋಸೆ ಈ ಲೋಕ ಬಿಡೋವರೆಗೂ ಮೋಸೆ ವಿರುದ್ಧವಾಗಿ ಸ್ವಂತ ಮಕ್ಕಳೇ ಮಾತಾಡಿದ್ರು, ಸ್ವಂತ ಅಕ್ಕ ಮಾತಾಡಿದ್ರು ವಿರುದ್ಧವಾಗಿ. ಮಿರ್ಯಾಮಳು ಮಾತಾಡ್ಲಿಲ್ವಾ? ಮಾತಾಡ ಕೈ ತಂದು ಬಂತ. ಸ್ವಂತ ಮಾವ ಇತ್ರೋನ್ ಅವ್ರ ಮಾವ ಮಾತಾಡ್ದ. ಇಸ್ರಾಯೇಲ್ ಎಲ್ಲರ ವಿರುದ್ಧ ಮಾತಾಡಿದ್ರು, ಬೇರೆ ಸೈನಿಕರೆಲ್ಲರೂ ಮಾತಾಡಿದ್ರು. ಆದ್ರೆ ಯೆಹೋಶುವನು ಮಾತ್ರ ಒಂದು ದಿನ ಕೂಡ ಮೋಸೆಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಅದನ್ನ ಯಾರು ನೋಡಿದ್ರು? ಅದನ್ನ ಯಾರು ನೋಡಿದ್ರು? ಗಟ್ಟೆಗಡೆ ಯಾರು ನೋಡಿದ್ರು? ದೇವರು ನೋಡಿದ್ರು. ಆ ದೇವರು ನೋಡಿ ಹೇಳ್ತಾರೆ, ಮೋಸೆ, ನಿನ್ನ ಮಕ್ಕಳನ್ನ ಬೇಡ, ನಿನ್ನ ಬಂಧುಗಳನ್ನ ಬೇಡ, ನಿನ್ನ ಸಂಬಂಧಿಕರನ್ನ ಬೇಡ, ಇಸ್ರಾಯೇಲ್ ಯಾರು ಬೇಡ, ನಿನಗೆ ವಿಧೇಯನಾಗಿ ನನ್ನ ಕರೆಗೆ ಅಧೀನನಾಗಿರುವಂತ ನೂನನ ಮಗನಾಗಿರುವ ಯೆಹೋಶುವನನ್ನೇ ನಾಯಕನಾಗಿ ಹೇಳ್ತದೆ. ಹಲ್ಲೆಲೂಯಾ. ನಾವು ಹಂಗಿದೀವ? ನಾವು ಹಂಗಿದೀವ? ಒಂದ್ಸರಿ ಯೋಚನೆ ಮಾಡು. ಯೆಹೋಶುವನ ಮೂಲಕವಾಗಿ ಅಷ್ಟದ್ಭುತ ಮಾಡ್ಬೇಕಂತ ನಾವು ಹಂಗಿದೀವ? ಮಾತಿಗೆ ಎದುರು ಮಾತಾಡ್ತೇವೆ, ಅಷ್ಟು ಲೆಕ್ಕ ಇಲ್ದಂಗಿದ್ದೇವೆ. ಇಲ್ಲಿ ಮೋಸೆ ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ, ನಾವು ಸಾಯೋದಕ್ಕೆ ಮುಂಚಿತವಾಗಿ ಒಬ್ಬ ನಾಯಕ ನೇಮಿಸ್ಕೊಡಪ್ಪ. ಯಾರು ನೇಮಿಸ್ಬೇಕು, ಯಾರನ್ನ ಆಯ್ಕೆ ಮಾಡಬೇಕು? ಅಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೆ? ಮೋಸೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮೋಸೆಗೆ ದೇವ್ರು ಹೇಳ್ಬೋದು, ನಿನ್ನ ಮಗ ಇದ್ದಾನಲ್ಲಪ್ಪ, ನಿನ್ನ ಮಕ್ಕಳು ಇಬ್ರು ಇದಾರಲ್ಲ, ಮತ್ತೆ ನನ್ನ ಮಕ್ಕಳಿದಾರಲ್ಲ, ಮಿರಿಯಮ್ಮನ ಮಕ್ಕಳಿದಾರಲ್ಲ, ಅವ್ರನ್ನೇ ನೇಮಿಸು ಅಂತ ಹೇಳ್ಬೋದಾಗಿತ್ತು. ಅವ್ರು ಯಾರ ಕಡೆಗೆ ದೇವರು ಮನಸ್ಸು ಹೋಗಲಿಲ್ಲ, ಅವ್ರು ಯಾರ ಕಡೆಗೆ ದೇವರ ಆಲೋಚನೆ ಬರಲಿಲ್ಲ. ದೇವರು ಹೇಳ್ತಾನೆ, ನೂನನ ಮಗನಾಗಿರುವ ಯೆಹೋಶುವನು ಆತ್ಮವರ ಸಂಪನ್ನನೋ. ಹಲ್ಲೆಲೂಯಾ. ಯಾವ ಸಂಪನ್ನನೋ? ದೇವರ ಆತ್ಮವರ ಸಂಪನ್ನನು ಆಗಿರೋದ್ರಿಂದ ಅವನನ್ನ ನೀನು ಅಧಿಕಾರವನ್ನು ಕೊಟ್ಟು ನೇಮಿಸು. ಅವನು ಮಾತ್ರ ನನ್ನ ಜನರನ್ನ
ಮುನ್ನಡೆಸಬಲ್ಲನು. ಅವನು ಮಾತ್ರ ನನ್ನ ಕಾರ್ಯವನ್ನ ನೆರವೇರಿಸಬಲ್ಲನು ಅಂತ ಯಾರು ಹೇಳ್ತಾರೆ ಈ ಮಾತನ್ನ? ಮೋಸೆ ಅಲ್ಲ. ಮೋಸೆ ಪ್ರಾರ್ಥನೆ ಮಾಡ್ತಾನೆ. ಇನ್ನೊಂದ್ಸರಿ ನೋಡ್ರಿ ವಾಕ್ಯಲ್ಲಿ 15ನೇದಕ್ಕೆ ಮತ್ತೆ ಬಂದು ಯಾರು ಪ್ರಾರ್ಥನೆ ಮಾಡ್ತಾರಲ್ಲಿ? ಓದಮ್ಮ. ಆ ಯೆಹೋವನೇ ಎಲ್ಲ ಮನುಷ್ಯರ ಆತ್ಮಗಳ ದೇವರೇ, ನಿನ್ನವರಾದ ಈ ಸಮೂಹದವರು ಕೋಪನಿಲ್ಲದ ಕುರಿಗಳಂತೆ ಆಗಬಾರದು. ಆದ್ದರಿಂದ ಅವರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನಾಯಕನಾಗಿ ಅವರ ಮುಂದೆ ಹೊರಡುವುದಕ್ಕೂ ಅವರನ್ನು ಹಿಂದಕ್ಕೆ ಕರೆಕೊಂಡು ಬರುವುದಕ್ಕೂ ಒಬ್ಬ ಪುರುಷನನ್ನು ನೇಮಿಸಬೇಕೆಂದು ಬೇಡಿಕೊಂಡನು. ಮೋಸೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರು ನೇಮಿಸಲಿ ಪ್ರಭು? ಯಾರಪ್ಪ? ಯಾರನ್ನ ಆಯ್ಕೆ ಮಾಡಬೇಕು? ನೀನೇ ಆಯ್ಕೆ ಮಾಡಿ ಕೊಡು ಅಂತ ದೇವರ ಹತ್ರ ಮೋಸೆ ಪ್ರಾರ್ಥನೆ ಮಾಡಿದ್ರೆ ಮೋಸೆಗೆ ಹೇಳ್ತಕ್ಕಂಥ ಮಾತನ್ನು ಗೊತ್ತಾ? ನೂನನ ಮಗನಾಗಿರುವ 18ನೇ ವಚನ ಇರ್ತದೆ. ಅದಕ್ಕೆ ಯೆಹೋವನು ನೂನನ ಮಗನಾದ ಯೆಹೋಶುವನು ಆತ್ಮವರ ಸಂಪನ್ನ. ಹಾಲೆಲೂಯ. ಜೋರೆಗಡೆ ಹಾಲೆಲೂಯ. ಯಾವ ಸಂಪನ್ನನು? ಆತ್ಮವರ ಸಂಪನ್ನ. ಇದೇ ಮಾತನ್ನ ಫರೋ ರಾಜ ಕೂಡ ಯೋಸೇಫನಿಗೆ ಹೇಳ್ತಾನೆ. ಈತನಲ್ಲಿ ದೇವರಾತ್ಮ ಉಂಟಲ್ಲ, ಇವನಿಗಿಂತ ಬುದ್ಧಿವಂತ ನಮಗೆ ಯಾರು ಸಿಕ್ಕಾರೋ ಅಂತಾನೆ. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯದಲ್ಲಿ ಯೋಸೇಫನ ಕೂಡ ಈ ಮಾತು ಹೇಳ್ತಾರೆ. ನೋಡ್ರಿ ಒಂದ್ಸರಿ ತೆಗಿರಿ. ಆದಿಕಾಂಡ 41:38ನೇ ವಚನದಲ್ಲಿ ನೋಡ್ರಿ. ಬೇಗನೆ ಮುಂದುವರಿಯೋಣ. ತನ್ನ ಪರಿವಾರದವರಿಗೆ ಈತನಲ್ಲಿ ಏನುಂಟೋ? ದೇವರ ಆತ್ಮ ಉಂಟಲ್ಲ. ಅಲ್ಲಿ ಫರೋ ರಾಜ ಹೇಳ್ತಾನೆ ಯೋಸೇಫನ ಬಗ್ಗೆ. ಇಲ್ಲಿ ಯೋಸೇಫನ ಬಗ್ಗೆ ಯಾರು ಹೇಳ್ತಾರೆ? ವಾವ್, ಹಲ್ಲೆಲೂಯ ಹೇಳಿ, ಹಲ್ಲೆಲೂಯ. ಇನ್ನು ಜೋರಾಗಿ ಹಲ್ಲೆಲೂಯ. ಚೆನ್ನಾಗಿದೆಯಾ? ಕೇಳಿ. ನೀನು ಒಳ್ಳೆಯವನು, ನಿಜವಾಗ್ಲೂ ಒಳ್ಳೆಯವರು. ಅವ್ರು ನೋಡಿ, ನೀನು ಭಾರಿ ಚೆನ್ನಾಗಿದೀಯ, ಸುಂದರವಾಗಿದೀಯ, ನಿನಗಿಂತ ಸುಂದರವಾಗಿ ಯಾರೇ ಇಲ್ಲ. ಸುಂದರುಡಾ, ಮಹೋನ್ನತುಡಾ, ನಾ ಪ್ರಿಯುಡಾ ಅಂತ ಆಡ್ಬೇಕೀಗ. ನಾನು ಅಣ್ಣನಿಗೆ ಹೇಳ್ರಿ, ನೀವು ಸುಂದರವಾಗಿದ್ದೀರಿ, ನೀ ಭಯ ಸುಂದರವಾಗಿದ್ದೀರಿ. ನಿನ್ನ ಬಣ್ಣ ಕರಗಿರ್ಬೋದು, ಆದರೆ ನೀನು ಸುಂದರವಾಗಿದ್ದೀರಿ ಸೃಷ್ಟಿ ಮಾಡಿದ್ದಾನೆ. ನೀನು ತಳ್ಳಗಿರ್ಬೋದು, ಆದ್ರೆ ದೇವರು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ನೀನು ದಪ್ಪ ಇರ್ಬೋದು, ಅದು ದೇವರು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ನಾನು ಸುಂದರನು ಹೇಳ್ರಿ. ಅಬ್ಬೋ, ನಮ್ಮ ಮೇಡಮ್ ಹೇಳ್ತಾನೆ ಸುಂದರಿ ಅಂತ. ಕರ್ತನೇ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ಯೆಹೋಶುವನಲ್ಲಿ ಆತ್ಮವರ ಸಂಪನ್ನ. ಇವತ್ತು ನಾವು ಆತ್ಮವರ ಸಂಪನ್ನರಾಗಬೇಕಂದ್ರೆ ನಾವೇನ್ ಮಾಡಬೇಕು? ವಿಧೇಯರಾಗಬೇಕು. ಹೋಗಂದ್ರೆ ಹೋಗು, ಬಾ ಅಂದ್ರೆ ಬಾ. ಅದೇ ವಿಧೇಯತ್ವ. ನಾವು ಹಂಗಲ್ಲ, ಒಂದು ಮಾತು 9 ಮಾತು ಎದುರು ಹೇಳ್ತೇವೆ. ಒಂದು ಮಾತನ್ನ ಹೇಳಿದ್ರೆ ಹಂಗಲ್ಲಮ್ಮ, ಹಿಂಗಂದ್ರೆ ಹಂಗಲ್ಲ, ಹಿಂಗಲ್ಲ, ಹಂಗ ಹಳ್ಳ ದಾಟ್ಬಿಡ್ತೀವಿ ನಾವು. ಆದ್ರೆ ಯೆಹೋಶುವನು ಯಾವತ್ತೂ ಕೂಡ ಮೋಸೆಗೆ ವಿರುದ್ಧವಾಗಿ ಮಾತಾಡಿದ ಚರಿತ್ರೆ ನೀವು ಬೈಬಲ್ ಓದ್ರೆ ಚೆನ್ನಾಗಿ ಎಲ್ಲಿ ಕೂಡ ಇಲ್ಲ. ಆ ಕಾರಣಕ್ಕಾಗಿ ದೇವರ ಹೇಳ್ತಾನೆ ಮೋಸೆಗೆ, ಮೋಸೆ, 10 ಲಕ್ಷ ಜನ ಇದ್ರು ಕೂಡ ಎಲ್ಲರೂ ನಿನಗೆ ಎದುರು ಮಾತಾಡ್ಯಾರ, ಎಲ್ಲರೂ ನಿನ್ನ ಕಲ್ತಂದು ಹೊಡ್ಯಕ್ಕೆ ಬಂದಾರ. ಯೆಹೋಶುವನು ಮಾತ್ರ ನಿನ್ನ ಪರವಾಗಿದ್ದಾನೆ. ಅಂದ್ರೆ ನಿನ್ನನ್ನು ನೋಡಿ ಅಲ್ಲ, ನಿನ್ನ ಕರೆದ ನನ್ನ ನೋಡ್ತಾ ಇದ್ದಾನೆ ಯೆಹೋಶುವನು. ಈತನ ದೇವರ ಕರೆದ ಅಭಿಷೇಕ್ತನು, ದೇವರಿಂದ ನೇಮಿಸಲ್ಪಟ್ಟ
ಮೋಸೆ ದೇವರು ನೇಮಿಸಲ್ಪಟ್ಟ ವ್ಯಕ್ತಿ ಎಂಬುದಾಗಿ ನಿನ್ನೊಳಗೆ ನನ್ನೊಡಕತನ, ಅದಕ್ಕೆ ಇವನೇ ಮಾತ್ರ ಯೋಗ್ಯನೋ, ಇವನು ಮಾತ್ರ ಅರ್ಹನು ಎಂಬುದಾಗಿ ಯೆಹೋವನಿಗೆ ಆ ಜವಾಬ್ದಾರಿ ಕೊಟ್ಟ. ಆಮೆನ್, ಹಲ್ಲೆಲೂಯಾ. ಈಗ ಮೋಸೆ ಸತ್ತನು. ಇಸ್ರಾಯೇಲ್ ಹೇಳ್ತಾರೆ, ಪ್ರಜೆಗಳು ಹೇಳ್ತಾರೆ, ನೀನೇನ್ ಭಯ ಪಡಬೇಡ ಯೆಹೋವನೇ ಅಂದ್ರೆ ಜನರಿಗೆ ಗೊತ್ತಾಯ್ತು. ಮೋಸೆಗೆ ನಾವು ಎದುರು ಮಾತಾಡಿವಿ, ಮೋಸೆಗೆ ಬಹಳ ನೋಯಿಸ್ಬಿಟ್ಟಿವಿ, ಮೋಸೆಗೆ ವಿರುದ್ಧವಾಗಿ ಮಾತಾಡಿವಿ, ಮತ್ತು ಈತನ ವಿರುದ್ಧವಾಗಿ ಮಾತಾಡಿ ನಮ್ಮ ನಡ್ಸೋರು ಯಾರಿಲ್ಲ ಅಂತ ಗೊತ್ತಾಗಿ ಯಾಕೆ ಯೆಹೋವನ ವಿರುದ್ಧವಾಗಿ ಜನ ಮಾತಾಡಿಲ್ಲ? ಯೆಹೋವನ ವಿರುದ್ಧವಾಗಿ ಇಸ್ರಾಯೇಲರು ಮಾತಾಡಿದೆಲ್ಲನಾಯ್ತಾ? ನೀವು ಬೈಬಲ್ ಓದ್ರಿ, ಮೋಸೆಗೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಎಲ್ಲಿ ಮಾತಾಡಿದ್ರು? ಕೆಂಪು ಸಮುದ್ರ ಅಡ್ಡ ಬಂದಾಗ, ಹಿಂದೆ ಶತ್ರುವಿನ ಸೈನ್ಯ ಬಂದಾಗ ಮೋಸೆ ಮೇಲೆ ಎಲ್ಲರೂ ಕಲ್ಲು ಹಿಡ್ಕೊಂಡ್ ಬರ್ತಾರೆ. ಮೋಸೆ, ಇದನ್ನ ಡೇವಿಡ್ ಅಂಕಲ್ ಕಳೆದ ಆಚವಾರ ಹೇಳಿದ್ರು ವಾಕ್ಯ ನೆನಪೈತಾ? ಅದು ಆ ವಾರಕ್ಕೆ ಸರ್, ಈ ವಾರಕ್ಕೆ ಯಾಕೆ ತಗೊಂಡ್ಬರ್ತೀರ ಅಂತಾರೆ. ಆದ್ರೆ ಮೋಸೆಗೆ ವಿರುದ್ಧವಾಗಿ ಮಾತಾಡಿದ್ರು ಜನರು. ಮೋಸೆ, ನಮಗೆ ಐಗುಪ್ತದಲ್ಲಿ ಸಮಾಧಿ ಇದ್ದಿಲ್ಲ, ಅಡವಿಯಲ್ಲಿ ನಮ್ಮ ಸಾಯಸಕ್ಕೆ ತಗೊಂಬಂದಿಯಾ, ನಮ್ಮ ಮುಂದೆ ಹೋಗ್ಬೇಕಂತ ಸಮುದ್ರ ಇದೆ, ಹಿಂದೆ ಶತ್ರುವಿನ ಸೈನ್ಯ ಇದೆ, ಹಿಂಗೆಲ್ಲ ಮೋಸೆಗೆ ವಿರುದ್ಧವಾಗಿ ಮಾತಾಡಿದ್ರು. ಲಾಸ್ಟಿಗೆ ಕಲ್ಲು ತಗೊಂಡು ನೋಡಕ್ಕೆ ಬಂದ್ರಂತೆ ಮೋಸೆಗೆ. ವಿಮೋಚನೆ ಕಾಂಡ ಪುಸ್ತಕದಲ್ಲೇ ಮಾತಿದೆ. ಆದರೆ ಯೆಹೋವನಿಗೆ ಎಲ್ಲೂ ಕೂಡ ಕಲ್ಲಲ್ಲ, ನಾಲಿಗೆ ಕೂಡ ಎತ್ತಿಲ್ಲ ಯಾರು. ಹಲ್ಲೆಲೂಯಾ. ನಾಲಿಗೆ ಕೂಡ ಬಿಚ್ಚಿಲ್ಲ. ಯಾಕೆ? ಯೆಹೋವನಲ್ಲಿ ಆತ್ಮವರ ಸಂಪನ್ನನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಆತ್ಮವರ ಸಂಪನ್ನನು. ಅದಕ್ಕಾಗಿ ಅವನ ಮುಂದೆ ಯೆರಿಕೋ ಪಟ್ಟಣ ನಿಂತ್ಕೊಳ್ಳಕ್ಕಾಗಲಿಲ್ಲ. ಅವನ ಮುಂದೆ ಸೂರ್ಯ ಚಂದ್ರನು ನಿಂತ್ಕೊಂಡ್ವು. ಇವತ್ತು ನಾನು ಏನ್ ಹೇಳಲಿಕ್ಕೆ ಭಾವಿಸ್ತೇನೆ, ನನ್ನ ಪ್ರಿಯ ದೇವಜನರೇ, ಯೆಹೋವನ ದೇವರೇ ನನ್ನ ದೇವರು. ಆದ್ರೆ ನಾವು ಯಾಕೆ ನಿಧಿ ಸ್ಥಿತಿಯಲ್ಲಿದ್ದೀವಿ? ಕಾರಣ ಏನು ಗೊತ್ತಾ? ಯೆಹೋವನು ಆತ್ಮವರ ಸಂಪನ್ನ. ಮುಂದೆ ನೋಡಿದ್ರೆ ಮತ್ತೆ ಯೆಹೋವನು ಏನಾಗಿದ್ದಾನೆ ಅಂದ್ರೆ, ಯೆರಿಕೋ ಪಟ್ಟಣಗಳನ್ನ ಆಯುಧಗಳಿಲ್ಲದೆ ಜಯಿಸಿದರು. ಆಮೆನ್. 6ನೇ ಅಧ್ಯಾಯದಲ್ಲಿ ಬಂದು ನೋಡ್ತೇವೆ ನಾವು. ಯೆಹೋವನ ಪುಸ್ತಕ 6ನೇ ದಿನ ಬಹಳ ವಚನ